सोमवारी जिल्हाधिकारी कार्यालयात खासगी मार्केटमधील व्यापाऱ्यांसोबत झालेल्या बैठकीत मंत्री सतीश जारकीहोळी बोलत होते. संडे मार्केटमध्ये व्यापार करणाऱ्या व्यापाऱ्यांना 3 महिन्यांची मुदत देण्यात आली होती. मात्र आता एपीएमसी परिसरातील गाळ्यांचे वाटप लिलाव प्रक्रियेद्वारे करण्यात येणार असून व्यापाऱ्यांनी त्यात सहभागी व्हावे असे त्यांनी सांगितले. दरम्यान खासगी मार्केटचे प्रतिनिधी अब्दुल करीम बागवान यांनी खासगी मार्केटचा परवाना रद्द झाल्यापासून शेकडो व्यापारी अडचणीत सापडल्याची भावना व्यक्त केली. खासगी मार्केटचा परवाना रद्द करण्याच्या निर्णयावर बंदी घालावी अशी मागणी करत त्यांनी मंत्र्यांसमोर भावनिक आवाहन केले. कम से कम 25,000 लोगों की दुआ लगी साहब कि बोले तो जो परिस्थिति हमारे यहाँ चल रही है साहब वो बताने लायक नहीं है. आप इतने बड़े मंत्री हैं, आप गेस कर सकते हैं कि हम 25,000 लोगों का क्या हाल होगा. हम आपकी पंचायत साहब आपके ही साथ हैं साहब. हमारा प्लीज हमारे साहब तुम्हारे बैठ पड़ते हैं साहब. नहीं कानून का है, आप मानने लायक तो साहब ये नहीं हो सकता है. प्लीज सर पता नहीं साहब तकती पड़ती है बड़ी है हमारे हाथ में हम बेच रहे हैं. हम फांसी पी के सो गए साहब. कुत्ते तक मार पर ठीक है क्लस्टर का रास्ते में नोट वेटिंग मार दो साहब. प्लीज हमारे को दया माया करो साहब. प्लीज बेंगलुरु तक भेजने का हमारा अधिकार है, होता है वहां भेज देंगे. मन में लागे साहब जो सकते साहब. सरकारी ಆರಿಂದ 2002 ತನಕ ನಾವು ಈ ಜಾಗ ಖರೀದಿ ಮಾಡಿದ್ವಿ. ಅವಾಗ ನಮಗೆ ಏನು ಗೊತ್ತಿರಲಿಲ್ಲ. ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ನಾವು ಖರೀದಿ ಮಾಡಿದ್ವಿ. ಆ ಟೈಮ್ಸ್ ನಮ್ಮ ಮಾಜಿ ಎಮ್ಎಲ್ಎ ಫಿರೋಜ್ ಶೇಖ್ ಮತ್ತು ನಮ್ಮ ಮುಖ್ಯಮಂತ್ರಿ ಜಾರಕಿಹೊಳಿ ಸಾಹೇಬ್ ಅವ್ರ 2 ದಿವಸ ನಮ್ಗೆ ಬೆಂಗಳೂರು ಒಳಗೆ ಮುಖ್ಯಾಸ ಈಗ ವ್ಯಾಲ್ಯೂ ಚೆಕ್ ಮಾಡ್ತಾರೆ. ಈಗ ಗ್ರೀನ್ ಬ್ಯಾಂಡ್ ಇದೆ ಸರ್. ಆಕ್ಚುಲಿ ನಮ್ಗೆ ಏನು ಗೊತ್ತಿರಾಗಿಲ್ಲ. ನಾವು ಯಾರು ನಮ್ಗೆ ಯಾರು ಏನು ಜ್ಞಾನ ಆಗಿಲ್ಲ. ಅವಾಗ ಬರೀ ಜಮೀನು ಖರೀದಿ ಮಾಡಿದ್ವಿ ಬೇರೆ ಕಡೆಯಿಂದ. ಆಮೇಲೆ ಲ್ಯಾಂಗ್ವೇಜ್ ಯಾವಾಗ ನಾವು ಏನೇ ಮಾಡಕ್ ಹೋಗಿದ್ದು ಅವಾಗ ಗೊತ್ತಾಗ ಸರ್ ಏನಂತ ಕೆಲಸ ಇದು ಗ್ರೀನ್ ಬೇಲ್ಟ್ ಐತಂತ. ಅವಾಗ ಸಾಹೇಬರ ನಿಟ್ ಕೆಲಸ ಯುಡಿ ಮಿನಿಸ್ಟರ್ ವಿನಯ್ ಸೋರ್ಕೆ ಅವ್ರ ಸಾಹೇಬರ ಏನ್ ಕೆಲಸ ಮಾಡಿದ್ದಾರೆ. ಇದೇನು ಬಹಳ ಈಜಿ ಐತಿ ಸರ್. ಫಿರೋಜ್ ಶೇಖ್ ಮತ್ತು ಸತೀಶ್ ಸಾವ್ಕಾರ್ ನಮ್ದು ಮಾಡಿದ್ದಾರೆ ಸರ್ ಕೆಲಸ. ಅವ್ರದ್ದು ಮಾರ್ಕೆಟ್ ಐತ್ರಿ, ನಮ್ಮ ಒಂದು ರಿಕ್ವೆಸ್ಟ್ ಐತ್ರಿ ಎಲ್ಲಾರು ವ್ಯಾಪಾರಿಗಳಿಂದ. ಅದೇ ನಾವು ಲ್ಯಾಂಗ್ವೇಜ್ ನಮ್ದು ಚೇಂಜ್ ಮಾಡಿ ಕೊಟ್ಟಿದ್ರಿ. ಗ್ರೀನ್ ಬೆಲ್ಟ್ ಇದ್ದು ಸರ್ ಅವು ಬರೀ 10.5 ಎಕರೆ ಬರೀ ಕಾಯಿಪಲ್ಲೆ ಮಾರ್ಕೆಟ್ ಸಂಬಂಧ ಅಂತ ಸರ್ ರಿಸರ್ವ್ ಆಗಿಟ್ಟಿದೆ ಸರ್. ಎಲ್ಲ ನಮ್ದು ಸಾಧಾರಣ ಉತ್ಪಾದನೆ ಇರಲಿ ಏನು ಆಗಲಿ ಅದ್ರಾಗ ಬರೀ ಕಾಯಿಪಲ್ಲೆ ಮಾರ್ಕೆಟ್ ಸಂಬಂಧ ಅಷ್ಟ ಅಂತ 10.5 ಎಕರೆ ಜಾಗ ಮಾಡ್ಕೊಂಡಿದ್ದಾರೆ ಸಾಹೇಬ್ರು. ಇದೇನು ಬಹಳ ದೊಡ್ಡ ಸಮಸ್ಯೆ ಇಲ್ರಿ ಸರ್. 4 ಮಂದಿದ ಕಮಿಷನ್ ಪಟ್ಟಿ ತೋರಿಸ್ಕ್ಯಾಸ ನಮ್ದು ಲೈಸೆನ್ಸ್ ಅಂತ ಮಾಡಿದಾರ. ನಾವು 50 ಮಂದಿದ ಪಟ್ಟಿ ತೋರಿಸಿದ್ವು. ಆದ್ರೆ ನಾವು ಅವ್ರ ಬಗ್ಗೆ ಏನೂ ಮಾತಾಡಲಿಲ್ಲ. ಅವ್ರು ಮಾರ್ಕೆಟ್ ನಡೀತಿದೆ, ನಮ್ದು ಮಾರ್ಕೆಟ್ ನಡೀಲಿ. ನಮ್ದು ವ್ಯಾಪಾರಕ್ಕೆ ಎಷ್ಟು ತ್ರಾಸ ಆಗತ್ತೈತ್ರಿ ಅದೇನು ಹೇಳೋದೇ ಇಲ್ಲ. ನಮ್ಗೆ ಎಷ್ಟು ಮಂದಿಗೆ ಸಾಕು ಹೋದ್ರಿ, 4-5 ಮಂದಿ ಹಾರ್ಟ್ ಅಟ್ಯಾಕ್ ಹೋದ್ರಿ. ಯಾರಿಗೆ ಶುಗರ್ BP ಎಷ್ಟು ಮಂದಿಗೆ ಆಗಿದೈತ್ರಿ. ಬಹಳ ಅನ್ಯಾಯ ಆಗಿದೆ ಸರ್. ನಾವ್ ಯಾರು ಹುಡುಗ ಮಾಡಿಲ್ಲ, ಏನ್ ಯಾರು ಮಾಡಿಲ್ಲ. ಎಲ್ಲಾರು 4 ಗಂಟೆಗೆ 7 ಕೆಲಸ ದಂಧೆ ಮಾಡ್ತಾರ. ನಮ್ದು ರಿಕ್ವೆಸ್ಟ್ ಐತಿ ಸರ್. ಎಲ್ಲ ನಮ್ದು ಒಂದೇ ರಿಕ್ವೆಸ್ಟ್ ಐತ್ರಿ, ನಾವು ದುಡ್ಡು ಕೆಲಸ ನಾವು ಚುನಾವಣೆಯಲ್ಲಿ ಎಲ್ಲಾರು ದಯ ಮಾಡಿ ಸರ್. ಅದು ಸೆಂಟ್ರಲ್ ಗವರ್ಮೆಂಟ್ ಇದ್ದು ಕೇಂದ್ರ ಸರ್ಕಾರದ್ದು. ಕರ್ನಾಟಕದಲ್ಲಿ 1966 ಆಕ್ಟ್ ಪ್ರಕಾರ ಪ್ರೊವಿಷನ್ ಇದೆ. ಅದಕ್ಕೆ ಆ ಪ್ರೊವಿಷನ್ ಪ್ರಕಾರ ನಮಗೆ ಲೈಸೆನ್ಸ್ ಕೊಟ್ಟಿರೋದು. ಕರ್ನಾಟಕ ಸರ್ಕಾರ ನಮಗೆ ಇಲ್ಲಿ ತಗೊಂಡಿಲ್ಲ. 2021 ಗೆಜೆಟ್ ನಲ್ಲಿ ಕೂಡ ಅದು ಇದು ಆರ್ಡರ್ ಆಗಿದೆ, ಕಂಟಿನ್ಯೂ ಮಾಡಿ. 1966 ಆಕ್ಟ್ ಪ್ರಕಾರ ನಮಗೆ ಲೈಸೆನ್ಸ್ ಕೊಡ್ಲಿಕ್ಕೆ ಪ್ರೊವಿಷನ್ ಇದೆ. ಆ ಪ್ರಕಾರ ನಮ್ಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಕರ್ನಾಟಕ. ಆಮೇಲೆ ಸ್ಟ್ರೈಕ್ ಆಗಿ ಅದನ್ನ ಕಾನೂನು ವಾಪಸ್ ಹೋಗುತ್ತೆ ಸರ್ ಕೇಂದ್ರ ಸರ್ಕಾರ. ತಗೊಂಡಾದ್ಮೇಲೆ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಮೊದಲೇನು ಸ್ಥಿತಿ ಇರ್ತಾರೆ, ಮೊದಲು ಮಾರ್ಕೆಟ್ ಪ್ರಾಂಗಣದಲ್ಲಿ ವ್ಯಾಪಾರ ಮಾಡಬೇಕು ಅನ್ನೋ ಕಾನೂನನ್ನು ಮತ್ತೆ ಪುನಃ 2024 ಮಾರ್ಚ್ದಲ್ಲಿ ಪುನಃ ಅದು तिद्दुपडी आगी आ कानून प्रकार ಈಗ वर्क ನಡೆದಿದೆ. यावर प्रक्रिया देताना सतीश जारकीहोळी यांनी कायद्यात जे आहे त्या अनुसारच निर्णय घेतला जाईल. प्रथम व्यापाऱ्यांना आपली मागणी लेखी स्वरूपात द्यावी, त्यानंतर ती शासनाकडे पाठवली जाईल असे सांगितले. ಅವಕಾಶ ಇತ್ತು. ನಮ್ಗೆ ನೆಕ್ಸ್ಟ್ ಇರ್ಲಿಕ್ಕೆ ಆಗೋಲ್ಲ. ಅಲ್ಲಿ ಕಳಿಸ್ತೀವಿ. ರಾಜು ಶೇಟ್ ಅವರು ಪದೇ ಪದೇ ಹೇಳ್ತಿದ್ದಾರೆ. ಅವ್ರ ರಿಕ್ವೆಸ್ಟ್ ಆಯ್ತು, ನಿಮ್ದು ರಿಕ್ವೆಸ್ಟ್ ಆಯ್ತು. ಆದರೆ ಅದ್ರಲ್ಲಿ ಸಪೋಸ್ ಆದರೆ ನಮ್ಮ ಜೊತೆ ನಾವೇನು ಕಾನೂನಿಲ್ಲ. ಆದರೆ ಆಗದೆ ಇದ್ರೆ ನೀವು ಆಕ್ಷನ್ಗೆ ಬರಬೇಕು. ಇಲ್ಲಾಂದ್ರೆ ಮತ್ತೆ ಅಲ್ಲಿ ಎಷ್ಟು ಜನದ ಅಷ್ಟು ಮಾತ್ರ ಕೊಡ್ಲಿಕ್ಕೆ ನಮಗೆ ಅವಕಾಶ ಮಾಡಿದೊಂದು ಅವಕಾಶ ಕೊಡ್ತೀನಿ ನಿಮ್ಗೆ.
ಅದ್ರ ಅಂತ ಹೇಳಿಲ್ಲ. ಇನ್ನು ಮುಂದೆ ಸಪೋಸ್ ಅಲ್ಲಿ ಏನಾದ್ರು ಆಗದೆ ಹೋದ್ರೆ ನಮಗೆ ಮುಂದೆ ಎಕ್ಸ್ಟೆಂಡ್ ಮಾಡಲಿಕ್ಕೆ ಅವೆಲ್ಲ ಈಗಾಗಲೇ ಭಾಳ ಒತ್ತಡ ಬರ್ತದೆ. ನಮ್ಗೆ 3 ತಿಂಗಳ ಕೊಟ್ಟಿದ್ರೆ ಈಗಾಗಲೇ ಸುಮಾರು 6 ತಿಂಗಳ 8 ತಿಂಗಳಾಯಿತು. ಅದನ್ನ ನಿಮ್ಮ ಗಮನದಾಗ ಇಟ್ಕೊಳ್ಳಿ ಅಷ್ಟೇ. ನಾವು ಕಳಿಸ್ತೀವಿ, ಬರಲಿ ಸರ್ಕಾರದ ಬರುವವರೆಗೆ ವೇಟ್ ಮಾಡ್ತೀವಿ. या बैठकीला आमदार आसिफ सेठ, जिल्हाधिकारी मोहम्मद रोशन, झेडपी सीईओ राहुल शिंदे, आयुक्त भूषण बोरसे तसेच खासगी मार्केटचे व्यापारी उपस्थित होते. एमएलए साहब ने बोला, डिस्ट्रिक्ट मिनिस्टर साहब ने बोला है कि आपका जो प्रपोजल है, ये जो सब मार्केट आप एपीएमसी के तहत जो बनाने के लिए आप लोग अभी प्रपोजल दे रहे हो, उसके कागजात उनको बनाने के लिए डिस्ट्रिक्ट मिनिस्टर साहब ने बोला है. तो फिर टीडी मार्केटिंग प्लीज बिल्ड द फाइल and take an application from them and have a discussion with me, have a discussion with the honorable minister, and then we will take a decision. साहब ने बोला कि फाइल भेजें. सर आपने बताया आप डायरेक्टर ऑफ एपीएमसी को लिखिए ऐसा क्या एडमिनिस्ट्रेशन के अंदर आपको आने के लिए तैयार है और वो एडमिनिस्ट्रेशन के अंदर आ सकते हैं. सर साहब बात करके एपीएमसी मधील गाळे वाटप आणि खासगी मार्केटच्या प्रश्न यामुळे व्यापारामध्ये संभ्रमाचे वातावरण असून शासन पुढे काय निर्णय घेते याकडे सर्वांचे लक्ष लागले आहे.